ಪ್ರೊಸೆಸ್ ನಾನು ಇದ್ದೆ, ನನಗೂ ಗೊತ್ತು. ಬಟ್ ಯಾಕೆ ಇವ್ರನ್ನೇ ಚೂಸ್ ಮಾಡಿದೆ ಅಂತ ಹೇಳ್ತೀನಿ ನಾನು. ಏಪ್ರಿಲ್ 5th ನಮ್ದು ರಿಲೀಸ್. ಏಪ್ರಿಲ್ 5th ಅವತಾರ ಪುರುಷ ಟು ತ್ರಿಶಕ್ತಿ ಪಯಣ ರಿಲೀಸ್. ಏಪ್ರಿಲ್ 12th ಪ್ರೇಮ್ ಸರ್ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅಪ್ಪ ಐ ಲವ್ ಯು ರಿಲೀಸು. ಸೊ ಏಪ್ರಿಲ್ 19th ಪ್ರವೀಣ್ ತೇಜ್ ಸರ್ ಮತ್ತೆ ಆಶಿಕಮಣ್ಣ ಮಾಡಿರೋ ಓಟು ರಿಲೀಸ್ ಆಕ್ಸಿಜನ್. ಮತ್ತೆ ಅದಾದ್ಮೇಲೆ ರಿಷಿ ಸರ್ ಬಂದಿದ್ದಾರೆ, ಮತ್ತೆ ಡೈರೆಕ್ಟರ್ ವಿಕಿನೂ ಬಂದಿದ್ದಾರೆ, ಅವ್ರು ನಮ್ಮ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರು. ಸೊ ರಾಮನ ಅವತಾರ ರಿಲೀಸು, ಅದಾದ್ಮೇಲೆ ಕಾಲಪತ್ರ ರಿಲೀಸು, ಆಮೇಲೆ ಪಪ್ಪಿಲ ಹಿಂದಿ ಮೂವಿ ಮಾಡ್ತಾರೆ ಅನ್ಸುತ್ತೆ, ಅದ್ರ ಪ್ರೆಸ್ ಮೀಟ್ ಕನ್ನಡದ ಮಾಡಿಲ್ಲ. ಸೊ ಇವೆಲ್ಲ ಕವರ್ ಅಪ್ ಮಾಡೋಣ. ಎಷ್ಟು ಒಳ್ಳೆಯವರು ಸರ್ ನೀವು, ಎಷ್ಟು ಒಳ್ಳೆಯವರು ಸರ್. ನಿಮ್ ತರ ನಿರ್ದೇಶಕರು ಬೇಕು ಸರ್ ಇಂಡಸ್ಟ್ರಿ, ತುಂಬಾ ಒಳ್ಳೆಯವರು ನೀವು. ಅಂದ್ರೆ ನಾನು ಅದು ಹೇಳಿ ಲಾಸ್ಟ್ ಕ್ರಾಸ್ ಪ್ರಮೋಷನ್ ಆಯ್ತು, ಮೂವಿ ನೋಡಿಲ್ಲ ಗೊತ್ತಾ, ಯಾಕಂದ್ರೆ ಅವರು ಬೇರೆ ಮಾಡುವಂತಾರೆ. ಆಕ್ಚುಲಿ ಒಂದು ಸಲ ಪ್ರೇಮ ಕಥೆ ನೋಡಿದವರೆಲ್ಲ ಅವತಾರ ಪುರುಷ ನೋಡ್ತಾರೆ. ಆ ಮೂವಿಲಿ 3 ನಿಮಿಷ ಕಂಟೆಂಟ್ ಇದೆ ಅವತಾರ ಪುರುಷ, ಅದು ಗೊತ್ತಿಲ್ಲ ಅವ್ರಿಗೆ. ಬ್ರ್ಯಾಂಡಿಂಗು, ಪ್ರಮೋಷನ್, ಮಾರ್ಕೆಟಿಂಗು ಸುನೀಲ್ ಸರ್ ನೋಡಿ ಕಲ್ತ್ಕೋಬೇಕು. ಮೋಹನ್ ಫಿಲಮ್ಸ್ ಅವರು ಅಂದ್ರೆ ಎಲ್ಲರೂ ನಾವು ಅವತ್ತಿಂದ ಹೇಳ್ಕೊಂಡು ಬಂದಿದ್ದೀವಿ ಅಂದ್ರೆ ಈ ಮನೆಯವರಾಗಿದ್ದಾರೆ ನಾವು. ಸೊ ಥ್ಯಾಂಕ್ಸ್ ಹೇಳೋದು ಅವೆಲ್ಲ ಮುಗಿದೋಗಿದೆ. ಎಲ್ಲ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಾಗಿದೆ. ಏಪ್ರಿಲ್ 5ಕ್ಕೆ ಬರ್ತಾ ಇದ್ದೀವಿ. ಅಫ್ಕೋರ್ಸ್ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ, ಖುಷಿ ಈ ಮಾತು ಇಷ್ಟ ಆಗಲ್ಲ, ಬಟ್ ನಾನು ಇದನ್ನೇ ಹೇಳಕ್ಕೆ ರೆಡಿ ಇರೋದು. ಪಾರ್ಟ್ 1 ಥಿಯೇಟರ್ ಒಂದು 2 ಕೋಟಿ ಶೇರ್, ಅಥವಾ ಅಮೆಝಾನ್ ಅಲ್ಲಿ 1 ಕೋಟಿ ಅಷ್ಟು, ಮತ್ತೆ ಸುವರ್ಣದಲ್ಲಿ 6 ಬಂದಿತ್ತು ಅದೇ ರೀತಿ ಮತ್ತೆ ಪ್ಲೇ ಆಗಿದೆ. ಸೊ ಅಷ್ಟು ನೋಡಿದ ಒಂದು 7 ರಿಂದ 9 ಕೋಟಿ ಶೇರ್ ಬರ್ಬೇಕು. ಅಷ್ಟು ಜನ ಥಿಯೇಟರ್ಗೆ ವಿಸಿಟ್ ಮಾಡ್ಬೇಕು ಅಂತ ನಮ್ಮ ಆಸೆ ಇದೆ, ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಹೋಪ್ಸ್ ಇದೆ. ತುಂಬಾ ಜನ ನಮ್ಗೆ ಆಗ್ತಿರ್ತಾರೆ, ಇವರು ಏಪ್ರಿಲ್ 5th ರಿಲೀಸು ಪ್ರಮೋಷನ್ ಮಾಡ್ತಿಲ್ಲ ಅಂತ. ಅವ್ನು ಆಲ್ರೆಡಿ ಏಪ್ರಿಲ್ 5th ರಿಲೀಸು ಪ್ರಮೋಷನ್ ಮಾಡ್ತಿಲ್ಲ ಅಂತಿರ್ತಾನೆ. ನಾನು ಅವ್ನಿಗೆ ಏನ್ ಪ್ರಮೋಷನ್ ಮಾಡೋದು ಅವ್ನಿಗೆ ಗೊತ್ತಲ್ಲ ಏಪ್ರಿಲ್ 5th ರಿಲೀಸ್ ಅಂತ. ಪ್ರಮೋಷನ್ ಅವ್ರು ಯಾಕೆ ಮಾಡ್ತಿಲ್ಲ ಅಂದ್ರೆ ಅವ್ನಿಗೆ ರೀಚ್ ಆಗ್ತಿರಲ್ಲ, ಅವ್ನಿಗೆ ಅವತಾರ ಪುರುಷ ಗೊತ್ತಿರಲ್ಲ, ಅವನು ಹುಡುಕೊಂಡು ಮಾಡ್ಬೇಕು. ಬಟ್ ಇವತ್ತಿನ ಸ್ಥಿತಿಲಿ ತುಂಬಾ ಕಷ್ಟ ಇದೆ. ಅಂದ್ರೆ ಸಿನಿಮಾಟಿಕ್ ರಿಸಲ್ಟ್, ರಿಟರ್ನ್ಸ್ ಮತ್ತೆ ಪ್ರಮೋಷನ್. ನಿಮ್ಗೆ ಒಂದು ಸಿನಿಮಾ ನಾರ್ಮಲ್ ಆಡಿಯನ್ಸ್ ಗೊತ್ತಾಗಬೇಕು ಅಂದ್ರೆ 1 CR ಬೇಕೇ ಬೇಕು ಒಂದು ಫಿಲ್ಮ್ ಪ್ರಮೋಷನ್ಗೆ. ಸೊ ಅಷ್ಟನ್ನೇ ರಿಟರ್ನ್ ಮಾಡೋದು ಹೊಸಬ್ರು ಮೂವಿಗಳಿಗೆ ತುಂಬಾ ಕಷ್ಟ ಆಗುತ್ತೆ. ಬಟ್ ನಮ್ಮ ಮೂವಿ ಏನಕ್ಕೆ ನಾವು ಅಂದ್ರೆ ಆಫ್ಟರ್ ರಿಲೀಸ್ ಪ್ರಮೋಷನ್ ಅಂತ ಪ್ಲಾನ್ ಮಾಡ್ಕೊಂಡ್ರೆ, ಯಾಕಂದ್ರೆ ರಿಸಲ್ಟ್ ಇಟ್ಕೊಂಡು ಪ್ರಮೋಟ್ ಮಾಡೋಣ ಅನ್ನೋದು ನಮ್ಮ ಮೇನ್ ಇಂಟೆನ್ಷನ್. ಪಾರ್ಟ್ 1 ನೋಡಿರೋ ಆಲ್ರೆಡಿ ತುಂಬಾ ಜನ ನಮ್ಗೆ ಕೇಳಿದ್ದಾರೆ ಪಾರ್ಟ್ 2 ನೋಡ್ಬೇಕು ಅಂತ. ಸೊ ನಾವು ಪಾರ್ಟ್ 2 ಬರ್ತಿದೀವಿ ಅಂತ ಅಷ್ಟೇ ನಾವು ಹೇಳ್ತಿರೋದು. ಸೊ ಪಾರ್ಟ್ 2 ಬಂದು ನೋಡ್ಮೇಲೆ ಆ ರಿಸಲ್ಟ್ ಇಟ್ಕೊಂಡು ಪ್ರಮೋಷನ್ ಮಾಡೋಣ ಅನ್ನೋ ಒಂದು ಪ್ಲಾನ್ ಅಲ್ಲಿ ಹೋಗ್ತಿದ್ದೀವಿ. ಈಗ ಪ್ರೇಮ್ ಸರ್ ಎಲ್ರು ಈ ಬಂದಿರುವಂತ ಕೇಸ್ ಎಲ್ಲ ಮಾತಾಡ್ತಾ ಇದ್ರು ನಿಮ್ ಜಾನರ್ ಗಳ ಬಗ್ಗೆ. ನಮಗೂ ಅಷ್ಟೇ ಸಿಂಪಲ್ ಆಗಿ ಒಂದು ಲವ್ ಸಂತ ಕರೆಕ್ಟ್ ಆಗಿ ಹೇಳ್ದ. ಅದೇಗೆ ನಮ್ಮ ಮೆಚ್ಚಿ ಆಕ್ಟರ್ಸ್ ನನಗೆ ನಾನು ಅರ್ಥ ಮಾಡ್ತೀನಿ, ನಾನು ಒಬ್ಬ ರೈಟರ್. ಸೊ 10 ತರ ಮಾತಾಡ್ತೀನಿ. ಸೊ ನಮ್ಮನ್ನ ನಂಬಿ ಡೇಟ್ ಕೊಡೋ ಆರ್ಟಿಸ್ಟ್ಗಳು ಒಂಚೂರು ನಿಂದೆ ಬನ್ನಿ ಸರ್, ಮಾತಾಡ್ತಾ ಮುಂದೆ ಹೋಗ್ತಾ ಇದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ. ಸೊ ಆರ್ಟಿಸ್ಟ್ಗಳು ಮತ್ತೆ ಅದೇ ಅವತಾರ ಪುರುಷ ಪಾರ್ಟ್ 1 ನೋಡಿದಾಗ ನಮ್ಗೆ ಇಷ್ಟು ಡಿಫ್ರೆಂಟ್ ಜಾನರ್ ಮಾಡಿದಾರಲ್ಲ, ಸಿಂಪಲ್ ಸುನೀಲ್ ಸರ್ ಅಲ್ವಲ್ಲ ಇದು ಜಾನರ್ ಅನ್ಸಿದ್. ಹೌದು, ಬಟ್ ಈ ಟ್ರೇಲರ್ ನೋಡಿದ್ರೆ ಏನೋ ಇನ್ನೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಎದುರಿಸೋ ಎಲ್ಲ ಪ್ಲಾನ್ ಮಾಡ್ಕೊಂಡಿರೋ ತರ ಇದೆ. ಆ ಕಂಟೆಂಟ್ ಬಗ್ಗೆ ಹೇಳೋದಾದ್ರೆ ಆಕ್ಚುಲಿ ನನ್ನ ಫಸ್ಟ್ ಫಿಲಮ್ ಎಲ್ಲರಿಗೂ ಗೊತ್ತು, ಬಹುಪರಾಗಿ ಬರ್ಬೇಕಾಯ್ತು ರೈಟಿಂಗ್ ಅಲ್ಲಿ. ಅದು ಬಂದಿದ್ರೆ ಸುನೀಲ್ ಸಿಂಪಲ್ ಆಗಿ ಒಂದಷ್ಟು ದೇವ್ರ ಪ್ಲಾನ್ ಮಾಡ್ದ, ಇಲ್ಲ ನಿಮ್ಗೆ ಜಾಸ್ತಿ ವರ್ಷ ಇಂಡಸ್ಟ್ರಿ ಅಂತ ಸಿಂಪಲ್ ಆಗಿ ಒಂದಷ್ಟು ಕೊಟ್ಟ. ಸೊ ಅದಕ್ಕೆ ನಾನು ಬೇರೆ ತರ ಅನ್ಸಿದ್ದೀನಿ. ಅವತಾರ ಪುರುಷ ಫಸ್ಟ್ ವೆಬ್ ಸೀರೀಸ್ ಅಂತ ಬರ್ತಿತ್ತು. ಸೊ ವೆಬ್ ಸೀರೀಸ್ ಅಲ್ಲಿ ಏನ್ ನೋಡ್ತಾ ಇದೆ ಅಂದಾಗ ಅವಾಗ ತುಂಬಾ ಥ್ರಿಲ್ಲರ್ಸ್ ಓಡ್ತಾ ಇತ್ತು, ಹಾರರ್ ಓಡ್ತಾ ಇತ್ತು. ಇವೆರಡು ಮಧ್ಯದ್ದು ಜಾನರ್ ಹುಡುಕಿ ಅವತಾರ ಪುರುಷ ಮಾಡಿದ್ದು. ಪಾರ್ಟ್ ಎಲ್ಲಾರು ಇಷ್ಟ ಹೇಳೋದು, ಪಾರ್ಟ್ 2 ಬಗ್ಗೆ ಏನ್ ಹೇಳ್ಬೇಕು, ನೀವು ಪಾರ್ಟ್ 1 ನೋಡಿ ಕನೆಕ್ಟ್ ಆಗ್ತೀರಾ. ಸೊ ಬಂದು ನೋಡಿ ಅಂತ. ಇಲ್ಲೇ ಇದ್ರು ಪಾರ್ಟ್ 2 ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಒಂದು 10 ಮಿನಿಟ್ಸ್ ಶರಣ್ ಸರ್ ಕ್ಯಾರೆಕ್ಟರ್ ಯಾರೋ ಒಬ್ರು ಆಗೋರಿಗೆ ಕಥೆ ಎಕ್ಸ್ಪ್ಲೈನ್ ಮಾಡೋಕೆ ಬರುತ್ತೆ. ಆ ಟೈಮ್ ಪಾರ್ಟ್ 1 ನೀಟಾಗಿ ರೀಕ್ಯಾಪ್ ಆಗಿದ್ವಿ. ಸೊ ಹೊಸಬ ಬರೋಂದ್ರು ಸೊ ಪಾರ್ಟ್ 2 ನೀಟಾಗಿ ವರ್ಕ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಇನ್ನೇನಾದ್ರು ಇದೆಯಾ? ಲಾಸ್ಟ್ ಟೈಮ್ ಕೈಯಲ್ಲೆಲ್ಲ ಬರ್ಕೊಂಡು ನಿಂಗೆಲ್ಲ ಸುತ್ತಿದೆ. ಅವರು ಕೈಯಲ್ಲಿ ಬರ್ಕೊಂಡ್ ಬಂದಿದ್ರು ಫ್ರೆಂಡ್ಸ್ ಸರ್ ಒಂದ್ ಲೈನು, ಅದು ಅನ್ಸೋಗ್ಬಿಟ್ಟಿತ್ತು. ಬಟ್ ಅವ್ರಿಗೆ ಏನ್ ಬರ್ತಿದೀನಿ ಅಂತ ಅರ್ಥ ಆಗ್ತಿರ್ಲಿಲ್ಲ. ಇಲ್ಲ ಅವ್ರದ್ದು ಹೊಸ ಅಧ್ಯಾಯ ನಾವು ನೋಡಿದ್ವಿ. ಹೊಸ